ಡೀಸೆಲ್ ದರ ಇಳಿಕೆ ಸೇರಿದಂತೆ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಲಾರಿ ಮಾಲೀಕರು ಏಪ್ರಿಲ್ 14ರ ಮಧ್ಯರಾತ್ರಿಯಿಂದ ಆರಂಭಿಸಿರುವ ಮುಷ್ಕರ ಇನ್ನೂ ತೀವ್ರಗೊಳ್ಳುವ ಸಾಧ್ಯತೆ ಇದೆ. ಇಂದಿನಿಂದ ಪೆಟ್ರೋಲ್, ಡೀಸೆಲ್ ಮತ್ತು ಅಡುಗೆ ಅನಿಲ ಟ್ಯಾಂಕರ್ಗಳ ಓಡಾಟವೂ ಸ್ತಬ್ಧಗೊಳ್ಳಲಿದೆ. ಮುಷ್ಕರ ಕೈಬಿಡುವಂತೆ ಲಾರಿ ಮಾಲೀಕರ ಸಂಘದೊಂದಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಂಗಳವಾರ ಸಂಜೆ ನಡೆಸಿದ ಸಂಧಾನ ಸಭೆ ವಿಫಲ ಆಗಿದೆ. ಮುಷ್ಕರ ನಿಲ್ಲಿಸುವಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರೂ ಸಹ ಲಾರಿ ಮಾಲೀಕರ ಸಂಘ ಇದಕ್ಕೆ ಒಪ್ಪಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಡೆಸಿದಂಥ ಸಂಧಾನ ಸಭೆ ಬಹುತೇಕ ವಿಫಲ ಆಗಿದೆ. ಸಭೆ ಬಳಿಕ ಮಾಧ್ಯಮ ಜೊತೆ ಮಾತನಾಡಿದಂಥ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಅವರು ಮುಖ್ಯಮಂತ್ರಿ ಜೊತೆಗಿನ ಸಂಧಾನ ವಿಫಲ ಆಗಿದೆ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ನಾವು ಮುಷ್ಕರದಿಂದ ಹಿಂದೆ ಸರಿಯಲ್ಲ, ನಾವು ತೀರ್ಮಾನ ಮಾಡಿ ಆಗಿದೆ. ಮುಖ್ಯಮಂತ್ರಿಗಳು ಮುಷ್ಕರ ಹಿಂಪಡೆಯಲು ಹೇಳಿದರು, ಆದರೆ ಆಗಲ್ಲ ಅಂತ ಹೇಳಿದ್ದೇವೆ. ಹಾಗಾಗಿ ಇವತ್ತಿಂದ ಮುಷ್ಕರ ಮತ್ತಷ್ಟು ತೀವ್ರ ಮಾಡ್ತೇವೆ ಅಂತೇಳಿ ಷಣ್ಮುಖಪ್ಪ ಹೇಳಿದ್ದಾರೆ. ಏಪ್ರಿಲ್ 14ರ ಮಧ್ಯರಾತ್ರಿ ಲಾರಿ ಮಾಲೀಕರು ಮತ್ತು ಏಜೆಂಟರ ಮುಷ್ಕರ ಆರಂಭವಾಯಿತು. ಲಾರಿಗಳ ಓಡಾಟ ಸ್ಥಗಿತ ಆಯಿತು. ಆದರೆ ಅಗತ್ಯ ವಸ್ತುಗಳ ಸಾಗಣೆ ನಡೆದೇ ಇತ್ತು. ಹಾಲಿನ ಸಾಗಣೆ ಇವತ್ತಿಗೂ ನಿಂತಿಲ್ಲ. ಆದರೆ ಪೆಟ್ರೋಲ್, ಡೀಸೆಲ್ ಮತ್ತು LPG ಇವುಗಳ ಸಾಗಣೆ ನಡೆದೇ ಇತ್ತು. ಆದರೆ ಈಗ ಈ ಮುಷ್ಕರವನ್ನು ತೀವ್ರಗೊಳಿಸೋಕ್ಕೆ ಲಾರಿ ಮಾಲೀಕರ ಸಂಘ ನಿರ್ಧಾರ ಮಾಡಿದೆ. ಪೆಟ್ರೋಲ್, ಡೀಸೆಲ್ ಮತ್ತು LPG ಇವುಗಳ ಸಾಗಣೆಯನ್ನು ಸಹ ನಾವು ಸ್ಥಗಿತ ಮಾಡ್ತೇವೆ ಅಂತೇಳಿ ಹೇಳಿದ್ದಾರೆ. ಇವುಗಳು ಸಹ ಸಾಗಣೆ ಸ್ಥಗಿತ ಆದರೆ ನಿಜವಾಗಲೂ ಅದರ ಪರಿಣಾಮ ನೇರವಾಗಿ ನಾಗರಿಕರ ಮೇಲಾಗುತ್ತೆ. ಅಗತ್ಯ ವಸ್ತುಗಳ ಬರ ಆಗುತ್ತೆ, ಬೆಲೆ ಜಾಸ್ತಿ ಆಗುತ್ತೆ. ನಿಜವಾಗ್ಲೂ ಈ ರೀತಿ ಏನಾದರೂ ಡೀಸೆಲ್, ಪೆಟ್ರೋಲ್ ಮತ್ತು LPG ಕೆಲವು ಕಡೆ LPG ಸಿಗ್ತಾ ಇಲ್ಲ ಅಂಥೇಳಿ ಆಟೋಗಳು ಬಂಕ್ಗಳ ಮುಂದೆ ಗಂಟೆಗಟ್ಟಲೆ 3-4 ಗಂಟೆಗಳ ಕಾಲ ಸಾಲಲ್ಲಿ ನಿಂತು ಬಂಕ್ಗಳು ಪೆಟ್ರೋಲನ್ನು LPGಯನ್ನು ಹಾಕ್ಸ್ಕೊತಾ ಇದ್ದೀವಿ. LPG ಆಗಲೇ ಕೊರತೆ ಆರಂಭ ಆಗಿದೆ. ಆಟೋಗಳು ರಸ್ತೆಗಿಳಿತಾ ಇಲ್ಲ, ಅವ್ರಿಗೆ ದಿನದ ದುಡಿಮೆ ಆಗ್ತಾ ಇಲ್ಲ. ಇನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಸಹ ಸಾಗಣೆ ಸ್ಥಗಿತ ಆದರೆ ಒಂದೆರಡು ದಿನದಲ್ಲಿ ಅದರ ನೇರ ಪರಿಣಾಮ ನಾಗರಿಕರ ಮೇಲಾಗುತ್ತೆ. ಜನಜೀವನವೇ ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಲಾರಿ ಮಾಲೀಕರ ಮನವೊಲಿಸುವ ಪ್ರಯತ್ನವನ್ನು ಮಾಡಿದರೆ ಒಂದು ಬಾರಿ ಸಂಧಾನ ಸಭೆ ಆಗಿದೆ. ಅಲ್ಲಿ ಏನು ಬೇಡಿಕೆಗೆ ಇವರು ಒಪ್ಪಿಗೆ ಸೂಚಿಸಿದ್ರು, ಇವ್ರು ಏನು ಕೇಳಿದ್ರು, ಆದರೆ ಅವ್ರು ನಿಲ್ಲಿಸಿ ಅಂತ ಹೇಳಿದ್ರು, ನಾವು ನಿಲ್ಲಿಸಲ್ಲ ಅಂತ ಹೇಳಿದ್ವಿ, ಹೊರಗೆ ಬಂದ್ವಿ ಅನ್ನುವಂಥ ಮಾತನ್ನು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಖಪ್ಪ ಹೇಳ್ತಾ ಇದ್ದಾರೆ. ಹಾಗಾಗಿ ಇವರ ಪ್ರಮುಖ ಬೇಡಿಕೆ ಏನಿದೆ, ಡೀಸೆಲ್ ದರ ಇಳಿಸಬೇಕು ಅಂಥೇಳಿ. ಸರ್ಕಾರದ ನಿಲುವೇನಿದೆ ಅಂತಂದರೆ ನೀವು ಬೇರೆ ರಾಜ್ಯಗಳಿಗೆ ಹೋಲಿಸಿ, ಬೇರೆ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ಡೀಸೆಲ್ ದರ ಕಡಿಮೆ ಇದೆ. ಈಗ ಜಾಸ್ತಿ ಆಗಿದೆ. ನಾವೊಂದಿಷ್ಟು ಜಾಸ್ತಿ ಮಾಡಿದ್ದೀವಿ, ಕೇಂದ್ರ ಸರ್ಕಾರವೂ ಸಹ ಜಾಸ್ತಿ ಮಾಡಿದೆ, ಎರಡೂ ಸರ್ಕಾರಗಳು ಜಾಸ್ತಿ ಮಾಡಿದ್ದಾವೆ. ಈಗ ಡೀಸೆಲ್ ದರ ಇಳಿಸಿ ಅಂತೇಳಿ ರಾಜ್ಯ ಸರ್ಕಾರದ ಮೇಲೆ ಮಾತ್ರ ಒತ್ತಡ ಹಾಕೋದು ಸರಿಯಲ್ಲ. ಮತ್ತು ಬೇರೆ ರಾಜ್ಯಗಳಿಗಿಂತ ಕಡಿಮೆ ಬೆಲೆ ಇದೆ, ಮುಷ್ಕರವನ್ನು ಹಿಂಪಡೀರಿ ನೀವು ಅಂತ ಈ ಮಾತನ್ನು ಹೇಳ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದರೆ ಲಾರಿ ಮಾಲೀಕರ ಸಂಘದವರು ಒಪ್ತಾ ಇಲ್ಲ. ನಮ್ಮ ಬೇಡಿಕೆ ಈಡೇರಲೇಬೇಕು, ಡೀಸೆಲ್ ದರ ಇಳಿಕೆ ಮಾಡಲೇಬೇಕು, ಮತ್ತು ಇದು ಅಲ್ಲದೆ ಬೇರೆ ಬೇರೆ ಬೇಡಿಕೆಗಳು ಇದೆ ಅವ್ರದ್ದು. ಹಾಗಾಗಿ ಇದೇನು ಸಂಧಾನ ಸಭೆ ಆಗಿದೆ, ಮತ್ತೆ ಹಲವು ಸುತ್ತಿನ ಸಂಧಾನ ಸಭೆ ಆಗುತ್ತೆ. ಇವತ್ತು ಸಹ ಸಂಧಾನ ಸಭೆ ನಡೆಯುವ ಸಾಧ್ಯತೆ ಇದೆ. ಆ ಸಂಧಾನ ಸಭೆಯಲ್ಲಿ ಏನಾಗುತ್ತೆ ನೋಡಬೇಕು. ಆದರೆ ಲಾರಿ ಮಾಲೀಕರ ಸಂಘದವರು ಮಾತ್ರ ಮುಷ್ಕರವನ್ನು ತೀವ್ರಗೊಳಿಸೋದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಡೀಸೆಲ್, ಪೆಟ್ರೋಲ್, LPG ಸಾಗಣೆಯನ್ನು ಸಹ ನಿಲ್ಲಿಸೋದಾಗಿ ಹೇಳಿದ್ದಾರೆ.